ಏ ಅಣ್ಣ ನೀನಾ? ಏನಾಯ್ತು ಏನಾಯ್ತು? ಎಂತಾಯ್ತು ಮಗ? ಮಗ ಅಪ್ಪ ಎಂತಾಯ್ತು? ಅಪ್ಪ ಈ ಮನೇಲಿ ಏನೋ ಇದೆ ಅಪ್ಪ. ಎಂತಕ್ಕೆ? ಈ ಮನೆ ಬೇಡಪ್ಪ. ಅಪ್ಪ ಈ ಮನೆ ಬೇಡಪ್ಪ. ಇಲ್ಲಿ ಬೇಡವೇ ಬೇಡಪ್ಪ. ಇಲ್ಲಿ ಭೂತ ಇದೆಯಪ್ಪ. ಅಲ್ಲಿ ನೋಡ್ದೆ? ಇಲ್ಲೇ ಇದೆಯಪ್ಪ. ಇಲ್ಲೇ ನಾನು ಇಲ್ಲೇ ನೋಡಿದೇನಪ್ಪ. ಬೇಡಪ್ಪ. ರೆಸ್ಟ್ ಮಾಡುವ. ಈ ಮನೇಲಿ ಬೇಡ. ಎಂತ ಬೇಡ ಬೇಡ. ಊರಿಗೆ ಮಾದರಿಯಾಗಿದ್ದ ರಾಜ ಕುಟುಂಬದ ಮನೆಯಲ್ಲಿ ನಡೆದ ಈ ಭೀಕರ ಘಟನೆಯ ಕರಾಳತೆಯ ಕೈ ಇಡೀ ಗ್ರಾಮವನ್ನೇ ಭಯದ ಮಡುವಿನಲ್ಲಿ ಮುಳುಗಿಸಿತು. ಎಂತ ಸಿಗ್ಲಿಲ್ಲ. ಸರಿ ಹೋಗುವ. ಸರ್ ಇಲ್ಲಿ ಇಲ್ಲಿ ನೋಡ್ಲಿಲ್ಲಲ್ಲ. ಬೇರೆ ಪ್ರೂಫ್ ಸಿಗ್ಲಿಲ್ವಾ? 5 ಜನದ ಡೆಡ್ ಬಾಡಿ ಸಿಕ್ಕಿದೆ. ಎಂತ ಇದ್ರಲ್ಲಿ? ಅದರಲ್ಲಿ ಒಬ್ಬರನ್ನು ಸುಟ್ಟಾಕಿದ್ದಾರೆ. ಮತ್ತೆ ಇಬ್ಬರದ್ದು ಸುಸೈಡ್ ಮಾಡ್ಕೊಂಡಿದ್ದಾರೆ ಇಬ್ರು. ಹಾಗೂ ಇಬ್ಬರದ್ದು ಕೈಕಾಲು ಕಡ್ದು ಹಾಕಿದ್ದಾರೆ. ಹೌದಾ? ಮತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಅಷ್ಟೇ ನಮಗೆ ಸಿಕ್ಕಿದೆ ಅಷ್ಟೇ. ಇಟ್ ಈಸ್ ನಾಟ್ ಅ ನಾರ್ಮಲ್ ಡೆತ್, ಇಟ್ ಈಸ್ ಅ ವೆಲ್ ಪ್ಲಾನ್ ಮರ್ಡರ್. ಕೊಲೆಯಾದ ಜಾಗದಲ್ಲಿ ಫಿಂಗರ್ ಪ್ರಿಂಟ್ ಇಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲ, ಯಾವುದೇ ಪ್ರೂಫ್ ಇಲ್ಲ. ಇದನ್ನು ನಾವು ನಾರ್ಮಲ್ ಡೆತ್ ಅಂತ ಡಿಕ್ಲೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಪ್ರಾಬ್ಲಮ್. 5 ಜೀವ ಕಸಿದ ಈ ಭೀಕರ ಘಟನೆಯು ಉಳಿದ ಈತನ ಮಾತನ್ನೇ ಕಸಿಯಿತು. ನಿನ್ನ ಮನೇಲಿ ಇರುವುದು 4 ಜನ. ಅದರಲ್ಲಿ ನೀನು, ನಿನ್ನ ಅಣ್ಣ, ನಿನ್ನ ಅಪ್ಪ, ನಿನ್ನ ಅಮ್ಮ ಎಲ್ಲರೂ ಸತ್ತಿದ್ದಾರೆ. ಆದರೆ ನೀನೊಬ್ಬ ಉಳ್ಕೊಂಡಿದ್ದೆ ಅದರಲ್ಲಿ. ಅದರಲ್ಲಿ ಇನ್ನಿಬ್ರು ಸತ್ತವ್ರು ಯಾರು? ನೋಡು, ನೀನು ಹೆದರುವ ಅವಶ್ಯಕತೆ ಇಲ್ಲ. ನಿನ್ನೊಟ್ಟಿಗೆ ನಾವಿರ್ತೇವೆ, ಗೊತ್ತಾಯ್ತಾ? ಏನು ಸತ್ಯ ಹೇಳು, ಏನಾಯ್ತು? ಅವನಿಗೆ ಬಾಯ್ ಬರೋದಿಲ್ಲ ಸರ್. ಒಂದು ಕೆಲಸ ಮಾಡುವ, ನೀ ಎಂತ ಹೆದರಬೇಡ. ನಿಂಗೆ ಎಂತ ಹೇಳಲಿಕ್ಕೆ ಉಂಟು ಇದರಲ್ಲೇ ಟೈಪ್ ಮಾಡಿಕೊಡು. ಏನಾಗುದಿಲ್ಲ, ನಾವಿದ್ದೇವೆ. ಬೇಡ ಸರ್, ಸುಟ್ಟು ಬೂದಿಯಾಗಿ ಹೋಗ್ತೀರಾ. ಈ ಕೇಸನ್ನು ಇಲ್ಲೇ ಬಿಟ್ಟು ಬಿಡಿ. ಅವನನ್ನು ಎದುರು ಹಾಕೊಂಡ್ರೆ ಯಾರೂ ಉಳಿಯಲ್ಲ. ಕರುಣೆ ಇಲ್ಲದ ಕಲಿಯುಗದ ಮೃಗ ಅವನು. ಅವನು ಬೇರೆ ಯಾರೂ ಅಲ್ಲ, ಶ್ರೀಧರ್ ಶೆಟ್ಟಿಯ ಮಗ. ಅವನಿನ್ನೂ ಬದುಕಿದ್ದಾನೆ. ಓ, ಹಲೋ. ಓ ಹೌದಾ? ಓಕೆ, ಥ್ಯಾಂಕ್ ಯು ಸರ್. ಸೀನನ ಮೊಬೈಲ್ ಟ್ರ್ಯಾಪ್ ಆಗಿದೆ. ಅವತ್ತು ಮರ್ಡರ್ ಆದ ಪ್ಲೇಸಲ್ಲಿ ನೆಟ್ವರ್ಕ್ ಸಿಕ್ಕಿದೆ ನಮಗೆ. ಹೌದಾ? ಇದನ್ನೆಲ್ಲ ಬಿಟ್ಟು ಬಿಡುವ. ಯಾಕೆ ಸರ್? ಹೀಗೆ ಆದರೆ ಇನ್ನು ನಮಗೆ ತೊಂದರೆ ಆಗ್ತದೆ. ಕೈಲಾಗದೆ ಕೈಕಟ್ಟಿ ಕುಳಿತರು ಆ ರಕ್ಷಕರು. ಅವನೊಬ್ಬ ಅಂಡರ್ ವರ್ಲ್ಡ್ ನಕ್ಸಲೈಟ್. ಧರಣಿ ಮಂಡಲ ಮಧ್ಯದೊಳಗೆ ಬಾಲು ಎಂಬ ರಾಕ್ಷಸ ಹುಲಿಯು
ಇಲ್ಲಿಗೇಕೆ ಬಂದ? ಬೇಟೆಯಾಡಕ್ ಬಂದ. ಆಯ್ನ ಮೋಣೆ ತುಲೆಯ ಬೋಡಿದ್ ಬೋತೆ ಆಯ್ ಸಾವು. ನೀರ್ಕೋರ್ ಇಂದ ಅಯ್ಯ ಕೈಲಜ್ಜಿ ಬಾರೆ ಬರ್ರಿ. ನಿಕ್ ನೀರ್ ಬರ್ಪಿನ ಯೋಗ್ಯತೆಲ್ಲ ಇದ್ಯಾ ಸಾವು? ನಾವೊಂದ್ ಸಣ್ಣ ಆಟ ಆಡುವ. ನಿನ್ನ ಮನೆದ್ದು ಬೀಗ ನಿನ್ನ ಹತ್ರ ಇರತ್ತೆ. ನೀನ್ ಲಾಕ್ ಓಪನ್ ಮಾಡ್ತೀಯಾ, ಮನೆಗೆ ಹೋಗ್ತೀಯಾ, ಆದ್ರೆ ಒಳಗೆ ಹೋಗುವಾಗ ಬೇರೆ ಯಾರೊಬ್ಬ ಕುತ್ಕೊಂಡಿರ್ತಾನೆ. ನಿಂಗೆ ಹೇಗೆ ಅನಿಸ್ಬೋದು? ಅಪ್ಪ ಯಾರು ನೀನು ತಪ್ಪು ಮಾಡಿದಿ. ನಾನು ಯಾರಂತ ನಿಮಗೆ ತೋರಿಸ್ತೆ, ನೋಡ್ತೇವೆ. ನಿಮ್ಮ ಮನೆಗೆ ಹೋದ್ರೆ ಅಲ್ಲ ನೀ ಯಾರಂತ ತೋರಿಸುವುದು. ನನ್ನ ಮಗನನ್ನು ಯಾಕೆ ಕರ್ಕೊಂಡು ಬಂದಿದ್ದಿ? ಅವ ಎಂತ ಮಾಡಿದ್ದಾನೆ? ವೀರ, ಅವನ ನಾಲಿಗೆ ಕತ್ತರಿಸು. ಕೈ ಬೆರಳನ್ನು ಒಂದೊಂದನ್ನು ಕತ್ತರಿಸಿ ಹಾಕು. ಸಾಕ್ಷಿ ಹೇಳಲಿಕ್ಕೆ ಎಂತ ಸುಳಿಬಾರ್ದು ಅವನಿಗೆ. ನಂಗೆ ಅಮ್ಮ ಇಲ್ಲದಿದ್ರೆ ನಿಂಗೂ ಅಮ್ಮ ಇರ್ಬೋದು. ಸುರುಗೆ ಅವನ ಅಮ್ಮನನ್ನು ಮುಗಿಸು. ಅಪ್ಪ ಅಪ್ಪ ಕಷ್ಟಕ್ಕೆ ಕರ್ಣನಂತೆ, ಸಹಾಯಕ್ಕೆ ವರುಣನಂತೆ, ತಲೆಬಾಗಿ ನಿಂತವರ ತಲೆ ಕಾಯ್ದು ಪೊರೆವ ರಾಜ ಮಾರಳಿ ಕಟ್ಟೆಯ ದಯಾನಂದ ಸ್ವಾಮಿ. ಆದರೆ ಒಳ್ಳೆಯತನವಿದ್ದಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತದೆ. ನಮಸ್ಕಾರ ಬಾಲು. ನಮಸ್ಕಾರ. ಬೀರ ಏನು ನಡ್ಕೊಂಡು ಏನು ಬಂದದ್ದು? ಸಾವು ಮಾರೆ, ಪಕ್ಕದ ಮನೆ ಹೆಂಗಸ್ ಮಾರೆ ಅಪ್ಪನ ಹತ್ರ ನಾ ಗಾಡಿ ಎಳ್ದೋಡಿಸ್ತೆ ಅಂತೆ. ಎದುರು ಬಂದವರನ್ನೆಲ್ಲ ಅಡಿಗೆ ಹಾಕೊಂಡು ಹೋಗ್ತೆ ಅಂತೆ. ಹಾಗೆ ಅಪ್ಪ ಗಾಡಿ ಕೀ ಕೊಡ್ತಿಲ್ಲ. ಪಕ್ಕದ ಮನೆ ಹೆಣ್ಸು ಅಪ್ಪನೊಟ್ಟಿಗೆ ಕ್ಲೋಸ್ ಇರ್ಬೇಕಲ್ಲ. ನೀನೊಬ್ಬ ಮಾರೆ. ಚದುರಂಗದಲ್ಲಿ ಮೊದಲು ದಂಡು ಮಂತ್ರಿಯನ್ನು ಉರುಳಿಸೋದು ಚಾಣಾಕ್ಷರ ಜಾಣ್ಮೆ. ಸೇನೆ ಕಳೆದುಕೊಂಡ ರಾಜ ಬತ್ತಿ ಹೋದ ಸಮುದ್ರದ ತಿಮಿಂಗಿಲಕ್ಕೆ ಸಮ. ಗೊತ್ತಾಯ್ತಲ್ಲ, ನಿಂಗೆ ಎಷ್ಟು ಹಣ ಬೇಕಷ್ಟು ನಾನು ಕೊಡ್ತೇನೆ. ನನ್ನ ಕೆಲಸ ಪರ್ಫೆಕ್ಟ್ ಆಗಬೇಕಷ್ಟೆ. ತಗೋ, ಇನ್ನೂ ಬೇಕಾದ್ರೆ ಕೇಳು. ಮನುಷ್ಯ ಮಾಡಿದ ಪುಣ್ಯದ ಗಂಟು ಎಷ್ಟೇ ಇದ್ರೂ ಶತ್ರುವಿಗೆ ಅದರ ತೂಕ ಅಗಣ್ಯ. ಅವನಿಗೆ ಅವನ ದ್ವೇಷವೇ ಮುಖ್ಯವಾಗಿರುತ್ತದೆ. ಇಲ್ಲೂ ಅದೇ ಆದದ್ದು. ಈ ಊರಿಗೆ ಮಾದರಿಯಾದಂಥ ಅಮ್ಮ ಅಪ್ಪನನ್ನೇ ಕೊಲ್ಲುದ? ನಮಗೆ ಹಸಿವಾದಾಗ ಪಲಾವೇ ಬೇಕಂತೆಲ್ಲ ಸಜ್ಜಿಗೆ ಬಜಲ್ಸಾಗ್ತದೆ. ನಂಗೆ ಈ ಕೆಲಸ ಪರ್ಫೆಕ್ಟ್ ಆಗಬೇಕು. ಒಂದು ವೇಳೆ ಹೆಚ್ಚು ಕಮ್ಮಿ ಆದ್ರೆ ನಾನೇನ್ ಮಾಡ್ತೇನಂತ ನಂಗೆ ಗೊತ್ತಿಲ್ಲ. ಮತ್ತೆ ಈ ಹಾರ ಉಂಟಲ್ಲ, ಇದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಗೊತ್ತುಂಟಾ? ಒಂದು ವೇಳೆ ನೀವು ವಿನ್ ಆದ್ರೆ ನಿಂಗೆ ಇದನ್ನ ನಿನ್ನ ಕೊರಳಿಗೆ ಹಾಕ್ತಾರೆ. ಇಲ್ದಿದ್ರೆ ನಮ್ಮ ಕಡೆಯಲ್ಲಿ ಕುರಿ ಕಡಿಯುವಾಗ ಅದ್ರ ಕೊರಳಿಗೆ ಹಾಕ್ತಾರೆ. ಯಾವುದು ಬೇಕಂತ ನೀನೇ ಡಿಸೈಡ್ ಮಾಡು. ಜನಗಳ ಮುಂದೆ ಮುಖವಾಡ ಹಾಕಿ ಬದುಕುತ್ತಿದ್ದ ರಾಕ್ಷಸನವನು. ಧರಣಿ ಮಂಡಲ ಮಧ್ಯದೊಳಗೆ ದಯಾನಂದ ಸ್ವಾಮಿ ಎಂಬ ರಾಕ್ಷಸ ಹುಲಿಯು ಇಲ್ಲಿಗೇಕೆ ಬಂತು? ಬೇಟೆಯಾಡಕ್ ಬಂತು. ಶ್ರೀಧರ್ ಶೆಟ್ರೆ, ಕೆಲವು ಮಿಂಟಲ್ಲ ನಾವು ಸಾಕಿದ ನಾಯಿ
ನಮಗೆ ಕಚ್ತದಂತೆ ಹೌದಲ್ಲ? ಹ್ಞೂ 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 ತಪ್ಪಿ ಹೋದಲ್ಲ. ಹೌದಾ? ಅಪ್ಪ ತಪ್ಪಿಸ್ಕೊಂಡ್ ಬಿಟ್ಟಪ್ಪ. ಯಾರು? ಅವಪ್ಪ ರಘುರಾಮ್ ಹೆಬ್ಬಾರ್. ರಘುರಾಮ್ ಹೆಬ್ಬಾರ್? ಹೌದು. ರಘುರಾಮ್ ಹೆಬ್ಬಾರ್ ಅವ ಇನ್ನು ಬದುಕಿದಾನ? ಹೌದಪ್ಪ. ಹೌದಪ್ಪ, ನನ್ನ ಕೈಯಲ್ಲಿ ಇವತ್ತು ಸಾಯ್ತಿದ್ದ, ತಪ್ಪಿಸ್ಕೊಂಡ್ ಬಿಟ್ಟ. ಶ ಅವನನ್ನೆಂತ ಸಹ ಮಾಡ್ಬೇಕೀಗ. ಏನಾಯ್ತಪ್ಪ? ಕೂತ್ಕೊಳ್ಳಿ ಬನ್ನಿ. ಇವತ್ತು ನಾನು ಯಾವುದನ್ನು ಮುಚ್ಚಿಡುವುದಿಲ್ಲ. ಇರುವ ಸತ್ಯವನ್ನು ನಾನು ಹೇಳ್ತೇನೆ. ಗಾಯತ್ರಿ ದೇವಿ ಬೇರೆ ಯಾರೂ ಅಲ್ಲ, ನಿನ್ನ ಹೆತ್ತ ಅಮ್ಮ. ಈಗ ಅವರಿಬ್ಬರಿಗೂ ಅಮ್ಮ. ನಂಗೆ ಅಮ್ಮ ಇಲ್ಲದಿದ್ರೆ ನಿಂಗೂ ಅಮ್ಮ ಇರ್ಬೋದು. ಸುರುಗೆ ಅವನ ಅಮ್ಮನನ್ನು ಮುಗಿಸು. ಬಾಯ್ ಅಣ್ಣ. ಅಶಕ್ತರ ಮಾನಕ್ಕೆ ಬೆಲೆಯಲ್ಲಿದೆ. ದುಷ್ಟರ ಕ್ಷಣದ ಸುಖಕ್ಕೆ ಮುಗ್ಧ ಜೀವ ಅರಳುವ ಮುನ್ನವೇ ಕಾಮದ ದಾವಾಗ್ನಿಗೆ ಬಿದ್ದು ಬಾಡಿ ಬಾಡಿ ನರಳಿ ಅಳಿಯುವ ದಾರುಣತೆಗೆ ಮರುಗಾಗುವವರ್ಯಾರು? ಕ್ರೂರತೆಯ ವಿಸ್ತೀರ್ಣ ಮುಗ್ಧತೆಯನ್ನು ಕಬಳಿಸಿದಾಗ. ಅಣ್ಣ, ಪೊಲೀಸರು ಒತ್ತಡ ಜಾಸ್ತಿ ಆಯ್ತು. ಊರಿನ ವರ್ಷ ತುಂಬ ಒತ್ತಡ ಆಗ್ತಿದ್ದಾರೆ ಅಣ್ಣ. ನಮ್ಮನ್ನು ಯಾರು ಮುಟ್ಲಿಕ್ಕೆ ಆಗ್ತದ? ಆದರೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಪ್ಪ ಬಂದು ಮತ್ತೆ ನನ್ನ ಹೋಲಿಗಾಳಿ ಏನು ವಿಷಯ? ಏನಾಯ್ತು? ಅದೇ ಅಪ್ಪ, ಮೊನ್ನೆ ರೇಪ್ ಸೀನ್. ನಾನೆಂತಕ್ಕೆ ಇರೋದು ಮತ್ತೆ? ಜನರು ಒಂದು 2-3 ದಿನ ಹೇಳ್ತಾರೆ. ಅದಾದಮೇಲೆ ಒಬ್ಬ ನಾನು ಒಪ್ಪಿಸಿದರೆ ಸಾಕು, ಕೈದಿ ಅಂತ. ಅವನ ಮೇಲೆ ಎಲ್ಲ ಕೇಸ್ ಹಾಕಿದರೆ ಸಾಕು, ಜನರು ಸುಮ್ಮನೆ ಕೂತ್ಕೊಳ್ತಾರೆ. ಪೊಲೀಸ್ ನಮ್ಮವರು, ಪೊಲೀಸ್ ನಮ್ಮ ಹತ್ರ ಇದ್ದಾರೆ, ಎಲ್ಲರೂ ನಮ್ಮ ಹತ್ರ ಇದ್ದಾರೆ. ಉಚ್ಚಾಕಿಸೋದು ನನ್ನ ಕೆಲಸ. ಆಮೇಲೆ ಅವನನ್ನು ಒಂದಿನ ಬಿಟ್ಟು ಹೊರಗೆ ತಂದರೆ ಆಯ್ತು. ಆಯ್ತು, ಜನಗಳಲ್ಲೇ ಶಾಂತರಾಗ್ತಾರೆ. ಆಯ್ತು. ನನ್ನ ಮಕ್ಕಳು ನೀವು, ಹುಲಿಗಳು ನೀವು, ಗೊತ್ತಾಯ್ತಾ? ಎಲ್ಲ ನಮ್ಮ ಕಾಲ್ ಕಸ ಮಚ್ಚ. ಸಭ್ಯತೆ ಸಜ್ಜನತೆಗೆ ಇನ್ನೊಂದು ಹೆಸರೇ ಶ್ರೀಧರ ಶೆಟ್ಟಿ. ಆತ ಬೇಡಿ ಬಂದವರಿಗೆ ನೆರಳಾಗಿದ್ದಾತ. ಹೃದಯವಂತಿಕೆಯಲ್ಲಿ ರಾಜನಾಗಿದ್ದ. ಆತನನ್ನು ದ್ವೇಷಿಸುವವರೇ ಇರಲಿಲ್ಲ. ಇನ್ನೊಬ್ಬರ ಕಷ್ಟಕ್ಕೆ ಈತನ ಕರುಳು ಹಿಂಡುತ್ತಿತ್ತು. ಈತನ ಮಾತಿಗೆ ಎದುರಾಡಿದವರಿಲ್ಲ. ಇನ್ನೊಬ್ಬರನ್ನು ನೋವಿಸುವ ಮಾತು ಇವನೆಂದೂ ಆಡೇ ಇರಲಿಲ್ಲ. ಆ ವಿಧಿಗೆ ಈತನ ಮೇಲೂ ಮತ್ಸರದ ಛಾಯೆ ಬೀರುವ ಮನಸ್ಸಾಗಿತ್ತು.
ನಂಬಿಕೆಯ ಆಳು ದಯಾನಂದನೊಂದಿಗೆ ಆನಂದಿಸುತ್ತಿದ್ದಳು ಶ್ರೀಧರನ ಅರಸಿ ಗಾಯತ್ರಿ ದೇವಿ. ಇವರ ಸಂಬಂಧದ ಅನೈತಿಕತೆ ಶ್ರೀಧರ ಶೆಟ್ರಿಗೆ ತಿಳಿಯುವ ಮುನ್ನವೇ ಅವರನ್ನು ಕೊಂದು ಬಿಡುವ ಯೋಜನೆ ರೂಪುಗೊಂಡಿತ್ತು. ಹಲೋ ಅಣ್ಣ, ಮೂಳೆ ಮಾಂಸ ಎಲ್ಲ ಬಿಸಾಡಿದೆ. ಆಲ್ ದಿ ಬೆಸ್ಟಾ? ಇಲ್ಲಿ ಯಾರು ಸಹ ಸಂಭವಿತಾರಲ್ಲ, ಎಲ್ಲರೂ ತಪ್ಪು ಮಾಡಿರೋರೆ. ಕಾಲಚಕ್ರದ ಲಯಕ್ಕೆ ಜ್ವಲಂತ ಸಾಕ್ಷಿ ಎಂಬಂತೆ ಹೆಣ್ಣಿನ ಮೋಹಕ್ಕೆ ಶ್ರೀಧರ ಶೆಟ್ಟಿಯನ್ನು ಕೊಂದಿದ್ದ ದಯಾನಂದನ ಸಾವು ಅಷ್ಟೇ ದಾರುಣವಾಗಿತ್ತು. ತನ್ನ ಸ್ವಾರ್ಥವನ್ನು ಯೋಚಿಸುವ ಮನುಷ್ಯ ತಾನು ಮಾಡುವ ಕೃತ್ಯದಿಂದ ಮುಂದಾಗಬಹುದಾದ ಅಪಾಯಗಳ ಬಗ್ಗೆ ಒಂದು ಕ್ಷಣ ಯೋಚಿಸಿದ್ದರೆ ಶ್ರೀಧರ ಶೆಟ್ರಂಥ ಎಷ್ಟೋ ಜನರನ್ನು ನಮ್ಮ ಸಮಾಜ ಕಳೆದುಕೊಳ್ಳುತ್ತಿರಲಿಲ್ಲ. 20 ವರ್ಷದ ಸೇಡು. ಯಾರು ಸರ್? ಬಾಲು ಯಾರು ಸರ್? ಆಳದ ನನ್ನ ಮಗವನು. ಅವನಿಂದ ನಾನು ಮತ್ತು ಶೀನಾ ಜೈಲಿಗೆ ಬರುವಂಥ ಪರಿಸ್ಥಿತಿ ಬಂತು. ಅವನೊಬ್ಬ ಅಂಡರ್ ವರ್ಲ್ಡ್ ನಕ್ಸಲೈಟ್. ಶ್ರೀಮಂತರ ತಲೆ ಒಡೆದು ಬಡವರಿಗೆಲ್ಲ ಸಹಾಯ ಮಾಡ್ತಿದ್ದ. ಎಲ್ಲ ದಾಖಲೆಗಳನ್ನು ಹೈಕಮಾಂಡಿಗೆ ಒಪ್ಪಿಸಿದ್ದ ಅವನು. ಪೊಲೀಸರೆಲ್ಲ ಕೆಲಸ ಬಿಡುವಂತಾಯಿತು. ಓ ಹೌದಾ? ಆ 5 ಕೊಲೆಯಾದವರಲ್ಲಿ ಉಳಿದ 2 ಹಣ ಯಾರದ್ದು? ರಘುರಾಮ ಹೆಬ್ಬಾರರು ಹಾಗೂ ಸೀನಾ ಜೈಲು ಪಾಲಾಗಲು ಕಾರಣವಾದರೂ ಏನು? ಹೆಬ್ಬಾರರ ಬಾಯಿಂದ ಸತ್ಯ ತಿಳಿಯಲು ಬಾಲುಗೆ ಮಾರುವೇಷದ ಅವಶ್ಯಕತೆ ಬಂದದ್ದು ಯಾಕೆ? ಇಷ್ಟಾದರೂ ಇನ್ನೂ ಈ ಪ್ರಶ್ನೆಗಳು ನಿಗೂಢತೆಯ ನೆರಳಿನೊಳಗೆ ಅಡಗಿವೆ. ಇವುಗಳ ಉತ್ತರಕ್ಕಾಗಿ ನಿರೀಕ್ಷಿಸಿ.